ಸೊ GK ವೀಕೆಂಡಲ್ಲಿ ಒಬ್ಬರು ಯಜಮಾನ್ರು ನೋಡಿದ್ವಿ. ನಾನು ಫಸ್ಟ್ ನೋಡಿದಾಗ ಇದು ನಾಯಿ ಮರಿ ಥರ ಅಂದ್ಕೊಂಡೆ, ನೋಡಿದ್ರೆ ಆ್ಯಕ್ಚುಲಿ ಇದು ಮೊಲ. ಇದು ಸರ್ ನಮಸ್ತೆ. ನಮಸ್ತೆ ಸರ್. ಹೇಳ್ಬೋದಾ ಸರ್ ಈ ಮೊಲದ ವಿಶೇಷತೆ ಏನಂತ? ಸರ್ ಮೊದಲು ನಮ್ಮ ಹೆಸರು ಚಂದನ್ ಅಂತ. ನಮ್ಮದು ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಇದೆ. ನಮ್ಮ ಹತ್ರ ಎಲ್ಲ ವೆರೈಟೀಸು ರ್ಯಾಬಿಟ್ ಸಿಗುತ್ತೆ. ಕೃಷಿ ಮೇಳದಲ್ಲಿ ಪ್ರದರ್ಶನ ಮಾಡೋಣ ಅಂತ ತಗೊಂಬಂದ್ವಿ. ಈ ಸಲ ಒಂದು ಸ್ಪೆಷಲ್ ಆಗಿರೋದೊಂದು ಬ್ರೀಡ್ ಇದೆ. ಅದು ಜರ್ಮನ್ ದೇಶದ್ದು ಸೆಲೆಬ್ರಿಟಿ. ಜರ್ಮನ್ ಸೆಲೆಬ್ರಿಟಿನವರು? ಜರ್ಮನ್ ದೇಶದ್ದು. ಇದನ್ನ ನೋಡಕ್ಕೆ ಅಂತ ಜನ ಇಲ್ಲಿ ನಿಂತ್ಕೊಂಡ್ರೆ ಒಂದ್ಸಲ ನೋಡಿ ನೀವೇ ಜನ. ಹೌದು, ಮೇಲೆ ಎತ್ತಿದ್ರೆ ಸಾಕು ಸರ್, ಯಾರು ಮೂವ್ ಆಗಲ್ಲ. ಇದು ನೋಡಕ್ಕೆ ಅಂತ ನಿಂತ್ಕೊಂಡ್ಬಿಡ್ತಾರೆ ಜನ. ಇದು ಮಾರಾಟಕ್ಕಿಲ್ಲ, ಬರೀ ನೋಡೋದಕ್ಕಷ್ಟೇ. ಬರೋ ವರ್ಷ ಇದೇ ಜಾಗದಲ್ಲಿ ಕೃಷಿ ಮೇಳದಲ್ಲಿ ಇದ್ರ ಮರಿಗಳು ಬ್ರೀಡಿಂಗ್ ಸಿಗುತ್ತೆ. ಅಂದ್ರೆ ಯಾವ ಫಾರ್ಮ್ ನೀವು? ಮಾರುತಿ ರ್ಯಾಬಿಟ್ ಫಾರ್ಮ್ ನಮ್ದು. ಯಾವ ಸರ್? ಯಲಹಂಕ ಸರ್, ಅಟ್ಟೂರ್ ಲೇಔಟ್. ಇಲ್ಲ ನಮ್ದು ಲೇಔಟ್. ಹೌದು ಸರ್. ಓಕೆ, ಇವರು ಜರ್ಮನ್ ಬ್ರೀಡ್. ಓಕೆ, ಬಟ್ ಇಲ್ಲಿರೋ ಮರಿಗಳೆಲ್ಲ ಯಾವ ಥರ ಇದೆ? ಇದೆಲ್ಲ ನ್ಯೂಜಿಲೆಂಡ್ ವೈಟ್ ಸರ್. ಇವೆಲ್ಲ ನಮ್ಮ ಫಾರ್ಮಲ್ಲೇ ಬ್ರೀಡ್ ಆಗಿರೋ ಮರಿಗಳು. ಓಕೆ, ಇದಕ್ಕೆ ತುಂಬ ಡಿಮ್ಯಾಂಡ್ ಮರಿಗಳಿಗೆ. ಜನ ಮಕ್ಕಳು 1 ಕೊಡ್ಸು 2 ಕೊಡ್ಸು 3 ಕೊಡ್ಸು ಅಂತ ಅಪ್ಪ ಅಮ್ಮ ಹತ್ರ ಇದು ಮಾಡ್ತಾರೆ. ಓಕೆ ಓಕೆ. ಅಂದರೆ ಇದೆಲ್ಲ ಶೋಗೆ ಸಾಕೊಳ್ಳೋದಲ್ವ? ಮನೇಲೆ ಸರ್, ಶೋ ಮನೇಲಿ ಸಾಕೊಳ್ಳೋದು. ಕೆಲವ್ರು ಹೇಳ್ತಾರೆ ಸರ್ ಮೀಟ್ ಪರ್ಪಸ್ ಸಿಗಬೇಕು, ಮೀಟ್ ಕೊಡಿ ಅಂತಾರೆ. ನಾವು ಮೀಟಿಗೆಲ್ಲ ಇಲ್ಲ. ಓಕೆ, ನಮ್ಮ ಹತ್ರ ಮೀಟಿಗೆಲ್ಲ ಕೊಡಲ್ಲ. ಬರೀ ನೀವು ಸಾಕೋದಕ್ಕೆ, ಮನೇಲಿ ಸಾಕೋದಕ್ಕೆ, ಮನೆಯಲ್ಲಿ ಪೆಟ್ ಥರ ಸಾಕೊಳ್ಳೋದು. ಹೌದು ಸರ್. ಓಕೆ, ಏನಿದೆ ಸರ್ ಪ್ರೈಸ್ ಎಲ್ಲ ಯಾವ ಥರ ಇದೆ ಸರ್? 600 ಇಂದ ಸ್ಟಾರ್ಟಿಂಗ್ ಇದೆ ನಮ್ಮ ಹತ್ರ. ಜೋಡೇರ್ 600, 800, 1000. ಓಕೆ, ಎಲ್ಲ ಥರ ಹೇಳ್ತಾ ಇದ್ರು. ಈಗ ಆಲ್ಮೋಸ್ಟ್ ಸ್ಟಾಕು ಇನ್ನು 2 ತಿಂಗಳು ಇದು ಖಾಲಿ ಆದರೆ ಇವತ್ತೇ ಲಾಸ್ಟ್ ದಿನ ಇದು GK ವೀಕೆಂಡಲ್ಲಿ. ಇವತ್ತು ಮುಗಿದ್ರೆ ಬಹುಶಃ ನೆಕ್ಸ್ಟ್ ಸ್ಟಾಕ್ ಸಿಗೋದೆ 2 ಮಂತ್ಸ್ ಆದಮೇಲಂತೆ. ಇನ್ ಕೇಸ್ ನೀವು ಇವ್ರ ಫಾರ್ಮಿಂದ ಆಫ್ಟರ್ 2 ಮಂತ್ಸ್ ಖರೀದಿ ಮಾಡ್ತೀರಾ ಅಂತ ಹೇಳಿದ್ರೆ ಇವ್ರಿಗೆ ಹೇಳೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳ್ಬೋದು ಸರ್? 7892 ಓಕೆ 6985 ಓಕೆ 04. ಗೂಗಲಲ್ಲಿ ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಸರ್ಚ್ ಮಾಡಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಸೊ 2 ಮಂತ್ಸ್ ಆದಮೇಲೂ ನೋಡಿ ಇದು ನೆಕ್ಸ್ಟ್ ಬ್ರೀಡ್ ಆಗಬೇಕಂದ್ರೆ ಇನ್ನೂ 1 ಇಯರ್ ಬೇಕಾ? ನೆಕ್ಸ್ಟ್ ಇಯರ್ ಫೀಮೇಲ್ ತರಿಸ್ತಾ ಇದ್ದೀನಿ ಜರ್ಮನಿಂದಾನೆ. ಓಕೆ, ಫೀಮೇಲ್ ಬರುತ್ತೆ. ಇದು ಮೇಲಿದು. ಓ, ಮೇಲಿದು. ಇವಂದೇ ಎಲ್ಲ ಎಷ್ಟಿದೆ ಬೆಲೆ ಎಲ್ಲ? ಇದ್ರದ್ದು ಎಷ್ಟಿದೆ ಸರ್? ಇದಕ್ಕೂ 20,000 ಆಗುತ್ತೆ ಸರ್. ಒಂದು ಮೊಲಕ್ಕೆ ನನಗೆ ಖರ್ಚಾಗಿ 20,000 ಆಯಿತು. 20,000? ಬಾಬಾ. ಇದಕ್ಕೆ ಫುಡ್ ಎಲ್ಲ ಯಾವ ಥರ? ನಾರ್ಮಲ್ ರೆಗ್ಯುಲರ್? ಕ್ಯಾರೆಟ್, ತರಕಾರಿ, ಹಣ್ಣೇ ಬೇಕು ಇದಕ್ಕೆ. ಆ್ಯಪಲ್ ಬೇಕು, ಕ್ಯಾರೆಟ್ ಬೇಕು, ವೆರೈಟಿ ತಿನ್ನುತ್ತೆ. ಕಾಲೆಲ್ಲಿ ಸರ್ ಇದ್ರದ್ದು? ಇದು ಸರ್ ಮುಂದೆ ಇರೋದೇ ಕಾಲಿದ್ರು. ಇದೇನಿದು? ಇದು ಗ್ರೂಮಿಂಗ್ ಮಾಡ್ಬೇಕು ಸರ್. ಈ ಕೃಷಿ ಮೇಳಕ್ಕೋಸ್ಕರ ಬಿಟ್ಟಿದ್ವಿ. ಈಗೆಲ್ಲ ಗ್ರೂಮಿಂಗ್ ಮಾಡ್ತೀವಿ. ಇದೇ 2 ಕಾಲಿದ್ರು. ಸಖತ್ತಾಗಿದೆ ಸರ್. ಇದನ್ನ ನೋಡೋಕ್ಕೆ ತುಂಬ ಜನ ಬರ್ತಾರೆ. ಹೌದು, ಅದೇ ತುಂಬ ಅಟ್ರಾಕ್ಟಿವ್ ಆಗಿದೆ. ಹಾಗಾಗಿ ಇಲ್ಲೂ ಕೂಡ ನೋಡ್ಬೋದು ದೊಡ್ಡ ಮೊಲಗಳು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾವೆ. ಇವ್ರದ್ದು ಫಾರ್ಮ್ ಡೀಟೇಲ್ಸ್ ನೋಡಿ, ಇಲ್ಲಿದೆ ಫಾರ್ಮ್ಗೆ.